ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ ಓಟಿ, ಸ್ಟೆಪ್ ಡೌನ್ ಐಸಿಯು, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಯುಪಿಎಸ್ಸಿ ಸಾಧಕ ಡಾಕ್ಟರ್ ಪಿ ವರಣ್ಗೌಡರನ್ನು ಸನ್ಮಾನಿಸಿದ ಕೈವಾರದ ಒಕ್ಕಲಿಗರ ಸಂಘ ಮತ್ತು ರೇಷ್ಮೆ ಬೆಳೆಗಾರರ ಸಂಘ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 462ನೇ ರ್ಯಾಂಕ್ ಹಾಗೂ ರಾಜ್ಯ ಮಟ್ಟದಲ್ಲಿ 7ನೇ ರ್ಯಾಂಕ್ ಪಡೆದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿ ತಂದಿರುವ ಡಾಕ್ಟರ್ ಪಿ ವರಣ್ಗೌಡ ಮತ್ತು ತಂದೆ ಎಎಸ್ಐ ಪ್ರಕಾಶ್ ಗೌಡ ಮತ್ತು ತಾಯಿ ಪ್ರೇಮಾರವರನ್ನು ಚಿಂತಾಮಣಿ ತಾಲೂಕಿನ ಕೈವಾರದ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆ ಮತ್ತು ಕೈವಾರ ರೇಷ್ಮೆ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಮತ್ತಿತರರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು. ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯವರು ಬನಹಳ್ಳಿಯ ಕೊಳಲಮ್ಮ ಮತ್ತು ಆಂಜನೇಯ ಸ್ವಾಮಿ ದೇವಾಲಯದ ಸಾನ್ನಿಧ್ಯದಲ್ಲಿ ಸಂಘದ ಅಧ್ಯಕ್ಷರಾದ ನಿಡಗುರ್ಕೆ ಸೊಣ್ಣಪ್ಪ, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಮುನಿನಾರಾಯಣಪ್ಪ, ಕೈವಾರದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಚಂದ್ರಪ್ಪ, ಅಂಬರೀಶ್, ತಳಗವಾರ ಸೋಮಪ್ರಕಾಶ್, ಮುತ್ತುಕದಳ್ಳಿ ನಾರಾಯಣಸ್ವಾಮಿ, ಬನಹಳ್ಳಿ ಗ್ರಾಮದ ರವೀಂದ್ರ ಮತ್ತು ಮಂಜುನಾಥ್, ಗುನ್ನಳ್ಳಿ ನಾರಾಯಣಸ್ವಾಮಿ, ನೆನ್ಕಲ್ ನಾಗೇಶ್, ಮಡಬಳ್ಳಿ ಕುಪೇಂದ್ರಪ್ಪ, ಶ್ರೀನಿವಾಸ ರೆಡ್ಡಿ, ಚನ್ಕೇಶ್ವರ ರೆಡ್ಡಿ ಮತ್ತು ವೈಜ್ಕೂರು ವೇಮಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಕೈವಾರ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ವತಿಯಿಂದ ಸಂಘದ ಕಚೇರಿಯಲ್ಲಿ ಸಂಘದ ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ, ಉಪಾಧ್ಯಕ್ಷರಾದ ನಾಗದೇನಹಳ್ಳಿ ವೆಂಕಟರೆಡ್ಡಿ, ಜಂಗಮಸಿಗೇಳೆ ಮುನಿನಾರಾಯಣಪ್ಪ, ಕಾರ್ಯದರ್ಶಿ ರಾಜ್ಕುಮಾರ್ ಸೇರಿದಂತೆ ಎಲ್ಲ ನಿರ್ದೇಶಕರು ಮತ್ತಿತರರು ಹಾಜರಿದ್ದರು. ಹೊರಟಾಣಿಯ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಪ್ರಕಾಶ್ ಸರ್ ಅವರ ದಂಪತಿಗಳಿಗೆ ಪುತ್ರನಾಗಿ ಹುಟ್ಟಿ ಇಂದು ರಾಜ್ಯಕ್ಕೆ 7ನೇ ರ್ಯಾಂಕ್ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಸಾಧನೆಯನ್ನ ಮಾಡಿರ್ತಕ್ಕಂಥ ವರುಣ್ಗೌಡರವರಿಗೆ ಅಭಿನಂದನಾ ಸಮಾರಂಭವನ್ನ ಇಂದು ನಾವು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಪ್ರಾರ್ಥನೆ. ಗೊಲ್ಲನಂತೆ ದೇವಲೋಕದ ಪಾರಿಜಾತವು ವಸತಿಗೆ ತಂದನಂತೆ ಆವ ಕುಲವೋ ರಂಗಾರಿಯಲಾಗದು, ಆವ ಕುಲವೋ ರಂಗಾರಿಯಲಾಗದು. ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ ಗೋಗಳನ್ನು ಕಾಯ್ದನಂತೆ. ಕೊಳಲ ನೋಡಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ, ತರಳತನದಿ ವರಳನಿಗಹಿ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವೈರಿಸಿ ತಾಯಿಗೆ ತೋರ್ದನಂತೆ, ತೆರೆದು ಬಾಯಿಯೊಳಗಿರೆಳು ಲೋಕವೈರಿಸಿ ತಾಯಿಗೆ ತೋರ್ದನಂತೆ. ಆವ ಕುಲವೋ ರಂಗಾರಿಯಲಾಗದು, ಆವ ಕುಲವೋ ರಂಗಾರಿಯಲಾಗದು. ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ, ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ. ವರದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ, ಪಕ್ಷಿ ತನ್ನ ವಾಹನನಂತೆ ಹಾವು ತನ್ನ ಹಾಸಿಗೆಯಂತೆ, ಮುಖಂಡ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚಲುವನಂತೆ. ಆವ ಕುಲವೋ ರಂಗಾರಿಯಲಾಗದು, ಆವ ಕುಲವೋ ರಂಗಾರಿಯಲಾಗದು. ಕರಡಿ ಮಗಳ ತಂದನ
ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೆಡಿದನಂತೆ ಇರಳು ಲೋಕದ ಒಡೆಯನಂತೆ ಹಡಗಿನಿಂದಲೇ ಬಂದನಂತೆ ಕಡಲ ದೊಡೆಯಲಿ ನಿಂದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವು ರಂಗರಿಯಲಾಗದು ಆವ ಕುಲವು ರಂಗರಿಯಲಾಗದು ಆವ ಕುಲವೆಂದರಿಯಲಾಗದು ಗೋಹ ಕಾಯ್ವ ಬಲ್ಲನಂತೆ ದೇವಲೋಕದ ಪಾರಿಜಾತವು ವಸತಿಗೆ ತಂದನಂತೆ ಆವ ಕುಲವು ರಂಗರಿಯಲಾಗದು ಆವ ಕುಲವು ರಂಗರಿಯಲಾಗದು ಹರಿಯಲಾಗದು ಹರಿಯಲಾಗದು. ಧನ್ಯವಾದ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಜಾಗ ಇದೆ. ಚೂರಿ ಕಷ್ಟ ಮುಂದೆ ತೊಗೊಳ್ಳಿ. ಪ್ರಕಾಶ್ ಸರ್ ಮಗನ್ ಸೆಂಟ್ರಲ್ ಆಗಿ ಧನ್ಯವಾದ ಸರ್. ಕೂತ್ಕೊಂಡು ಬ್ಯಾಗ್ ಸರ್ ಕೊಟ್ಬಿಡಿ ಹಂಗೆ. ಪ್ರಕಾಶ್ ಅಣ್ಣ ಅವ್ರಿಗೆ ಹಾರ ಹಾಕ್ಬಿಟ್ಟು ಹಂಗೆ ಕೊಟ್ಬಿಡಿ. ಪ್ರಕಾಶ್ ಅಣ್ಣಗೆ ಹಾಕ್ಬಿಡಿ. ಅಣ್ಣ ನೀವು ಸ್ವಲ್ಪ ಮುಂದೆ ಬನ್ನಿ ಅಣ್ಣ. ಹಂಗೆ ಬರಿ ಅಣ್ಣ. ನಿಮ್ ಕೈ ತೆಗ್ಬಿಡಿ. ನಿಮ್ ಕೈ ಸ್ವಲ್ಪ ಅಲ್ಲ ಕೆಲವರು ಕೆರಡೆ ಸ್ವಲ್ಪ ಅಣ್ಣ. ನೀವು ಸ್ವಲ್ಪ ಕೈ ಬಿಟ್ಬಿಡಿ. ಎಲ್ಲರೂ ಹೋಗಿ ಕಡೆ ಹಂಗೆ ಹಂಗೆ